ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಭಾನುವಾರ ದಶಮಿ ಬಂದಿರೋದ್ರಿಂದ ತುಂಬ ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಏಕೆಂದರೆ ದಶಮಿ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಭಾನುವಾರ ಬಂದಿರೋದ್ರಿಂದ ತುಂಬ ಶಕ್ತಿ ಕೂಡಿರುತ್ತೆ. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಏಕೆಂದರೆ ಪ್ರಕೃತಿ ಮಾತೆ ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಕೂಡ ನಮ್ಮ ಸಮಸ್ಯೆಗಳನ್ನು, ಸಾಲದ ಸಮಸ್ಯೆಗಳನ್ನು, ನಾವು ಯಾವುದೋ ಒಂದು ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿರ್ತೀವಿ, ಮನೆಯಲ್ಲಿ ತುಂಬ ಕಷ್ಟಗಳಿರುತ್ತೆ, ಒಂದು ಕೆಲಸ ಪದೇ ಪದೇ ನಮಗೆ ಏಟು ಕೊಡ್ತಾ ಇರುತ್ತೆ, ತುಂಬ ಸಮಯ ವ್ಯರ್ಥ ಆಗಿದೆ, ಯಾಕಪ್ಪ ಈ ರೀತಿ ಇದೆ ಅಂತ ಹೇಳ್ತೀವಿ. ಅಂತಹ ಸಮಯಗಳಲ್ಲೇ ಮಾಡುವಂಥ ಪರಿಹಾರ ಸ್ನೇಹಿತರೆ. ತುಂಬ ಜನಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಈ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ, ಎಲ್ಲ ಕೆಲಸಗಳು ನಿಂತೋಗಿದೆ, ಮನೆಯಲ್ಲಿ ಯಾವಾಗಲೂ ಒಂದು ರೀತಿಯಲ್ಲಿ ಜಗಳ ಕದನ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಹೊಂದಾಣಿಕೆ ಅನ್ನೋದೇ ಬಹಳ ಕಷ್ಟ ಆಗಿಬಿಟ್ಟಿದೆ, ಇಲ್ಲ ಅನ್ನುವಂಥವ್ರು ತುಂಬ ಜನ ಇದ್ದಾರೆ ಸ್ನೇಹಿತರೆ. ಆ ಥರ ಆದರೆ ನಾವು ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿದ್ದೀವಿ ಅನ್ನೋ ಥರ ಎಷ್ಟೋ ಜನ ಇರ್ತಾರೆ. ಮನಸ್ಸಲ್ಲೇ ತುಂಬ ನೋವು ಅನ್ನೋದು ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇಷ್ಟೆಲ್ಲ ಮಾಡಿಸ್ತಾ ಇರುತ್ತೆ ನಮ್ಮನ್ನು. ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಏಕೆಂದರೆ ಇದು ಎಲ್ಲವೂ ಕೂಡ ನಮಗೆ ಪ್ರಕೃತಿ ಮಾತೆಯಿಂದ ಸಿಗುವಂಥದ್ದು. ಪ್ರಕೃತಿ ಮಾತೆ ತುಂಬಾ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ತಾಳೆ. ಏಕೆಂದರೆ ಮೊದಲ ಕಾಲದಲ್ಲೆಲ್ಲವೂ ಪಂಚಭೂತಗಳ ಸಾಕ್ಷಿಯಾಗಿ, ಪ್ರಕೃತಿ ಮಾತೆಯ ಸಾಕ್ಷಿಯಾಗಿ ಹಿರಿಯರು ಪೂಜೆಗಳನ್ನು ಮಾಡ್ತಾಯಿದ್ರು. ಇವಾಗಲೂ ಅಷ್ಟೇ ಸ್ನೇಹಿತರೆ, ಅಷ್ಟೊಂದು ಶಕ್ತಿ ಇರುತ್ತೆ ಪ್ರಕೃತಿ ಮಾತೆಗೆ. ನಾವು ನಂಬಿಕೆಯಿಂದ ಈ ಭಾನುವಾರ ಮಾಡುವಂಥ ಪರಿಹಾರ ಇದನ್ನು ಸಂಜೆ ಮಾಡ್ಕೊಳ್ಳಿ. ಸಂಜೆ ದಾಟಿದ ಮೇಲೂ ಕೂಡ ನೀವು ಮಾಡ್ಕೊಳ್ಬಹುದು. ರಾತ್ರಿ ನಾವು ಕೆಲಸಕ್ಕೆ ಹೋಗಿ ಬರುವಂಥದ್ದು ತುಂಬ ಲೇಟ್ ಆಗುತ್ತೆ ಅಕ್ಕ ಅಂತ ಹೇಳುವಂಥವರು. ಯಾಕಂದರೆ ಸುಮಾರು ಜನಕ್ಕೆ ಭಾನುವಾರ ಕೂಡ ಕೆಲಸಗಳು ಇರೋದ್ರಿಂದ, ಇಲ್ಲದೇ ಇದ್ದರೆ ಆರಾಮಾಗಿ ನೀವು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬ ಜನ ನಾವು ನಾನ್ ವೆಜ್ ತಿಂದಿರ್ತೀವಿ, ಮಾಡ್ಕೊಳ್ಬಹುದಾ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ತಿಂದಿದ್ದರೂ ಬೆಳಗ್ಗೆ ನೀವು ಅಕಸ್ಮಾತ್ ಸಾಧ್ಯ ಆದರೆ ಸ್ನಾನ ಮಾಡಿಕೊಂಡು, ಅಂದರೆ ಬರೀ ಮೈಗೆ ಸ್ನಾನ ಮಾಡಿಕೊಂಡಿದ್ದೆ, ಇಲ್ಲಾಂದರೆ ಕೈ ಕಾಲು ಮುಖ ತೊಳ್ಕೊಂಡು ನೀಟಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಚೆನ್ನಾಗಿರುವಂಥ, ನಾವು ಅಮೃತ ಬಿಂದುಗಳು ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೇವಿನ ಮರ ಬೆಳೆಯುವಂಥದ್ದು ಸುಮ್ಮನೆ ಎಲ್ಲಂದರೆ ಅಲ್ಲಿ ಬೆಳೆಯೋದಿಲ್ಲ ಅನ್ನುವಂಥ ನಂಬಿಕೆ ಕೂಡ. ಯಾರ ಮನೆ ಹತ್ರ ಯಾರ ಒಂದು ಇದರಲ್ಲಿ ಮರ ಇರುತ್ತೋ ಅಷ್ಟೊಂದು ಅಗಾಧವಾದಂಥ ಶಕ್ತಿ, ತಣ್ಣನೆ ಗಾಳಿ, ಇದರಲ್ಲಿ ದುರ್ಗಾದೇವಿ ನಿವಾಸ ಆಗಿರುವಂಥದ್ದು. ನಾವು ಪ್ರತಿಯೊಂದು ಕೂಡ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇವಿನ ಎಲೆಗಳನ್ನು ತಗೊಳ್ತೀವಿ. ಮನೆ ಹತ್ರ ನಾವು ಇದನ್ನು ಪರಿಹಾರಕ್ಕಾಗಿ ತಗೊಳ್ಳೋದ್ರಿಂದ ಒಂದು ಪ್ಲೇಟನ್ನು ನೀವು ತಗೊಳ್ಳಿ ಸ್ನೇಹಿತರೆ. ಅದರಲ್ಲಿ ಒಂದು 2-3 ರೆಕ್ಕೆಗಳು ಈ ರೀತಿ ಬೇವಿನ ಎಲೆಗಳನ್ನು ತಗೊಂಡು ಬಂದು ಇಡಿ. ಇದು ಎಷ್ಟು ಚೆನ್ನಾಗಿ ಪರಿಹಾರ ರಿಸಲ್ಟು ನಮಗೆ ಕೊಡುತ್ತೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನೀವು ಇದನ್ನು ಮಾಡ್ಕೊಳ್ತೀರಾ. ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ ಭಾನುವಾರ. ಅದಕ್ಕೋಸ್ಕರ ಸಾಕಷ್ಟು ಜನ ಯಾವುದೇ ರೀತಿಯಾದಂಥ ಮನೆಯಲ್ಲಿ ಸಾಲದ ಸಮಸ್ಯೆ, ಕಷ್ಟ, ನೋವು ಇರುತ್ತೆ ನೋಡಿ, ಅವರುಗಳು ಭಾನುವಾರ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು. ಅದಕ್ಕೋಸ್ಕರ ಇದನ್ನು ನೀವು ತಗೊಂಡು ಇದ್ರ ಮೇಲೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ಯಾವ ಜಾಗದಲ್ಲಿರುತ್ತೋ
ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವಂಥದ್ದು, ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುವಂಥದ್ದು, ಸಕಾರಾತ್ಮಕವಾದಂಥ ಎಲ್ಲ ರೀತಿಯ ವಿಚಾರಗಳನ್ನು ಜಾಸ್ತಿ ಮಾಡುವಂಥದ್ದು. ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆದರೆ ನಮ್ಮ ಎಲ್ಲ ಕೆಲಸಗಳು ಕೂಡ ಅಲ್ಲಲ್ಲೇ ನಿಂತೋಗುತ್ತೆ. ಗಮನಿಸಿ ಬೇಕಾದರೆ ನೆಗೆಟಿವ್ಗೂ ಪಾಸಿಟಿವ್ಗೂ ಎಷ್ಟೆಲ್ಲ ವ್ಯತ್ಯಾಸ ಇರುತ್ತೆ ಅಂತ. ಅದಕ್ಕೆ ಅದೆಲ್ಲವೂ ಕೂಡ ಸರಾಗವಾಗಿ ನಮಗೆ ಸಾಗಬೇಕು ಅನ್ನೋದಕ್ಕೆ ಸಿನಾಮೆನ್ನು ಚಕ್ಕೆ ತಗೊಳ್ಳಿ. ಅಂದರೆ ಈ ಚಕ್ಕೆ ಬರುತ್ತಲ್ವ, ಅದು 1 ಇಂಚಷ್ಟು ತಗೊಳ್ಳಿ. ಇದು ದುಡ್ಡನ್ನು ಆಕರ್ಷಿಸುತ್ತೆ ಸ್ನೇಹಿತರೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹಣಕಾಸಿನ ವಿಚಾರಕ್ಕೆ ಆಗಿರುತ್ತೆ. ನಾವು ಬೆಳಗ್ಗೆದ್ದ ಕೂಡಲೇ ಬೆಳಗ್ಗೆದ್ದಾಗಿಂದ ರಾತ್ರಿ ಮಲಗುವವರೆಗೂ ಏನೇ ಒಂದು ಕೆಲಸ ಮಾಡಿದ್ರೂ ದುಡ್ಡಿಂದ ಕೂಡಿರುತ್ತೆ. ದುಡ್ಡನ್ನು ಖರ್ಚು ಮಾಡಬೇಕು, ತಗೊಂಡು ಬರಬೇಕು. ಜೀವನಕ್ಕೆ ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೋಸ್ಕರನೇ ಆ ದುಡ್ಡನ್ನು ನಾವು ಆದಾಯದ ರೂಪದಲ್ಲಿ ಪಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಒಂದು ಪ್ಲೇಟನ್ನು ತಗೊಂಡು ಅದ್ರ ಮೇಲೆ ಎಲೆಗಳಿಟ್ಟು 1 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಅದ್ರ ಮೇಲೆ ಅರಿಶಿಣ, ಕುಂಕುಮ, ಚಕ್ಕೆಯನ್ನು ಇಡಬೇಕಾಗುತ್ತೆ. ಈ ವಸ್ತುಗಳನ್ನೆಲ್ಲವೂ ಕೂಡ ಪ್ಲೇಟಲ್ಲಿ ನೀವು ಅರೇಂಜ್ ಮಾಡಿಕೊಂಡಿದ್ದೆ ಕ್ಲೀನಾಗಿ ಹೊಸ್ತಿಲ ಹತ್ರ ಇಡಬೇಕು ಸ್ನೇಹಿತರೆ. ಬಲಗಡೆ ಎಡಗಡೆ ಯಾವ ಕಡೆ ಇಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಯಾವ ಜಾಗದಲ್ಲಿ 2 ಕಡೆ ಯಾವ ಒಂದು ಜಾಗ ಕಂಫರ್ಟಬಲ್ಲಾಗಿ ಇರುತ್ತೆ ಆ ಜಾಗದಲ್ಲಿ ಈ ಪ್ಲೇಟನ್ನು ಇಡಿ. ಆ ರಾತ್ರಿ ಪೂರ್ತಿ ಪ್ರಕೃತಿಯಲ್ಲಿ ನಮಗೆ ಸಕಾರಾತ್ಮಕವಾದಂಥ ಶಕ್ತಿ ಬಿಡುಗಡೆ ಆಗೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನು ಇದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಹೇಳಿಕೊಂಡು ನಮಗೆ ಪಾಸಿಟಿವ್ ವೈಬ್ಸು ಜಾಸ್ತಿ ಆಗುವಂತೆ ಮಾಡುತ್ತೆ. ಅದು ಜಾಸ್ತಿ ಆದಾಗ ನಮಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೆಮ್ಮದಿ ಅನ್ನೋದು ಪಡ್ಕೊಳ್ತೀವಿ. ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಮನೆಯಲ್ಲಿ ಬಡತನ ಅನ್ನುವಂಥದ್ದು ದೂರ ಆಗುತ್ತೆ. ದರಿದ್ರ ಅನ್ನುವಂಥದ್ದು ಕಳಚೋಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಇದು ಎಲ್ಲವೂ ಕಾಡಿದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಕಷ್ಟಗಳ ಮೇಲೆ ಕಷ್ಟವನ್ನು ಪಡ್ತಾ ಇರ್ತೀವಿ. ರಾತ್ರಿ ಪೂರ್ತಿ ಇದನ್ನು ಇಟ್ಟಾಗ ಈ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಎಲ್ಲವೂ ಕೂಡ. ತದನಂತರ ಮಾರನೇ ದಿನ ತಗೊಂಡೋಗಿ ಯಾವುದಾದ್ರೂ ಹಸಿರು ಗಿಡಗಳ ಹತ್ರ ಹಾಕಿ ಬಂದುಬಿಡಿ. ಇಷ್ಟೇ ಸುಲಭವಾಗಿ.